ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಲಾಗುವುದು. ಪ್ರತಿ ವರ್ಷದಂತೆ ಈ ವರ್ಷವೂ ನಗರದ ಎಲ್ಲ ಮಸೀದಿಗಳ ಮುಸ್ಲಿಂ ಬಾಂಧವರು ಚೆನ್ನಮ್ಮ ವೃತ್ತದಲ್ಲಿ ಸಮಾವೇಶಗೊಂಡ ನಂತರ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ. ಸಂಜೆ ಸುಮಾರು 8-10 ಮಸೀದಿಗಳಲ್ಲಿ ಸಾರ್ವಜನಿಕರಿಗಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದ್ದು, ಸಾರ್ವಜನಿಕರು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಮಸೀದಿಗಳಲ್ಲಿ ಅನ್ನ ಪ್ರಸಾದ ಸ್ವೀಕರಿಸಬೇಕೆಂದು ದಾಂಡೇಲಿಯ ಅಂಜುಮನ್ ಅಲ್ಲೇ ಸುನ್ನತ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಇಕ್ಬಾಲ್ ಶೇಖ್ ಹೇಳಿದರು. ಸುಭಾಷ್ ನಗರದ ನೂರ್ ಇಸ್ಲಾಂ ಟ್ರಸ್ಟ್ ಕಾರ್ಯಾಲಯದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೆರವಣಿಗೆಯಲ್ಲಿ ಡಿಜೆ ಮತ್ತು ದ್ವಿಚಕ್ರ ವಾಹನಗಳನ್ನು ಬಳಸದಿರಲು ನಿರ್ದೇಶಿಸಲಾಗಿದ್ದು, ಮೆರವಣಿಗೆ ಕಾಲ್ನಡಿಗೆಯಲ್ಲಿ ಶಾಂತಿಯುತವಾಗಿ ನಡೆದು ಡಿಎಸ್ಎಫ್ಎಯಲ್ಲಿನ ಜಾಮಿಯಾ ಮಸೀದಿಯಲ್ಲಿ ಕೊನೆಗೊಳ್ಳಲಿದೆ ಎಂದು ತಿಳಿಸಿದರು. ಎಲ್ಲ ಅಂಜುಮನಿನ ಕಮಿಟಿಯ ಮೆಂಬರ್ಸ್ ಕೂಡಿ ಇದು ಈದ್ ಮಿಲಾದ್ ಅನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಪ್ರತಿ ವರ್ಷದಂತೆ ನಾವು ಅಂಜುಮನ್ ಅಹ್ಲೆ ಸುನ್ನತ್ ಸಂಸ್ಥೆಯಿಂದ ನಾವು ದೊಡ್ಡ ಒಂದು ಮೆರವಣಿಗೆಯನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹುಟ್ಟುಹಬ್ಬದ ದಿನದ ಅಂಗವಾಗಿ ನಾವು ದಾಂಡೇಲಿಯಲ್ಲಿ ಹಮ್ಮಿಕೊಳ್ಳುತ್ತೇವೆ. ಅದರಲ್ಲಿ ನಾವು ಎಲ್ಲ ಮಸೀದಿಗಳಿಂದ ಸೇರಿ ಪ್ರೊಸೆಷನ್ ಮೂಲಕ, ಮೆರವಣಿಗೆ ಮೂಲಕ ಚೆನ್ನಮ್ಮ ಸರ್ಕಲ್ಗೆ ಸೇರ್ತೀವಿ. ಅಲ್ಲಿಂದ ನಾವು ಜೇನ್ ರೋಡ್, ಸೋಮಾಲಿ ಸರ್ಕಲ್, ಡಾಕ್ಟರ್ ಹಾಸ್ಪಿಟಲ್, ಅಂಬೇಡ್ಕರ್ ಹಾಲ್, ಆಮೇಲೆ ನಮ್ದು DSFA ಗೇಟಿಂದ ಸುನ್ನಿ ಮದ್ದಿ ಜಾಮಿಯಾ ಮಸ್ಜಿದ್ ಕಡೆ ಅದರದ ಒಂದು ಪ್ರೋಗ್ರಾಮ್ ಅನ್ನು ಅಂತ ಮಾಡಿ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿ ಬಂದಂತ ಎಲ್ಲ ಜನರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ನೀಡಿ ಮತ್ತು ದಾಂಡೇಲಿಯ ಎಲ್ಲ ಜನರಿಗೆ ಶುಭ ಹಾರೈಸುತ್ತಾ ನಮ್ಮ ಪ್ರೋಗ್ರಾಮ್ ಅನ್ನು ಮುಕ್ತಾಯಗೊಳಿಸುತ್ತೇವೆ. ಅದರಂತೆಯೇ ಈದ್ ಮಿಲಾದ್ ಸಂದರ್ಭದಲ್ಲಿ ಕನಿಷ್ಠ ಒಂದು 8-10 ಕಡೆ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮಗಳು ಇರ್ತವೆ. ಹಬ್ಬದ ಒಂದು ನಾವು ಶಾಂತಿಯ ಸಂದೇಶವನ್ನು ಇಡೀ ದಾಂಡೇಲಿಗೆ ಒಂದು ನೀಡ್ತೇವೆ. ಮತ್ತು ನಮ್ದು ಪ್ರೊಸೆಷನ್ ಯಾವುದೇ ಡಿಜೆ ಯೂಸ್ ಮಾಡುವುದಿಲ್ಲ. ಡಿಜೆದು ನಾವು ಟೋಟಲಿ ಪ್ರೊಹಿಬಿಟ್ ಮಾಡಿದ್ದೇವೆ. ಯಾವುದು ದೊಡ್ಡ ಸೌಂಡ್ ಬಾಕ್ಸ್ ತಗೊಂಡು ಬರುವುದಿಲ್ಲ. ಸಿಂಪಲ್ ಸೌಂಡ್ ಸಿಸ್ಟಮ್ ಇಟ್ಕೊಂಡು ನಾವು ಬೈಕ್ಸ್ ಯೂತ್ಸ್ಗೆ ನಾವು ಗೈಡ್ ಮಾಡಿದ್ದೇವೆ. ಬೈಕ್ಸ್ ತಗೊಂಡು ಬರಬಾರ್ದು, ಎಲ್ಲಾನು ನಡ್ಕೊಂಡು ಬರ್ರಿ ಅಂತ ಹೇಳಿ ಮಸೀದಿ ಒಳಗೆ ಗೈಡ್ ಮಾಡಿದ್ದೀವಿ. ಮತ್ತು ಯಾವುದು ಏನು ಅಲ್ಲಿ ಕೂಗುಗಳನ್ನು ಹಾಕ್ತಾರೆ ಅದನ್ನು ನಾವು ಬಹಳ ನಿಯಂತ್ರಣ ಮಾಡಿ, ಯಾರಿಗೂ ಒಂದು ತಪ್ಪು ಒಂದು ಮಾತಾಡೋದು ಇರಲಿ ಏನು ಮಾಡಲಿ ಅದಕ್ಕೆ ಎಲ್ಲ ನಿಯಂತ್ರಣ ಮಾಡಿ ಇದು ಈದ್ ಮಿಲಾದ್ ಹಬ್ಬ ಒಂದು ಎಲ್ಲ ದಾಂಡೇಲಿಯಲ್ಲಿ ಸುಖ ಸಮೃದ್ಧಿ ಒಂದು ಎಲ್ಲರಲ್ಲಿ ಆತ್ಮ ಭಾವನೆ ಮತ್ತು ಇದು ಹುಟ್ಟಿಸಿ ನಾವು ಎಲ್ಲ ಒಂದು ಒಳ್ಳೆ ಮಾಡಬೇಕಂತ ಹೇಳಿ ನಮ್ಮ ಅಂಜುಮನಿಂದ ಎಲ್ಲ ಟೀಮ್ ಒಂದು ಕೂಡಿ ಇದ್ದೀವಿ. ಮತ್ತು ಒಂದು ದೊಡ್ಡ ಸಂಘಟನೆ, ಇದರಲ್ಲಿ 8 ಮಸೀದಿ, 5 ವಫ್ ಇನ್ಸ್ಟಿಟ್ಯೂಷನ್ಸ್ ಇದಾವೆ. ಆದ್ರೂ ನಾವು ಎಲ್ಲರೂ ಕೂಡಿದ್ದೇವೆ ಇವತ್ತು ಮತ್ತು ಒಂದು ದೊಡ್ಡ ಸಂದೇಶವನ್ನು ಈ ಸಲ ನಮ್ಮ ದಾಂಡೇಲಿಯ ಜನರಿಗೆ ನೀಡ್ತೇವೆ. ಹಾಗೆಯೇ ಎಲ್ಲ ನಮ್ಮ ದಾಂಡೇಲಿಯ ಬಾಂಧವರಿಗೆ ಇದರದ್ದು ಈದ್ ಮಿಲಾದ್ ಹಬ್ಬದ ಶುಭಾಶಯ ಹೇಳಿ ನಮ್ಮ ಇದು ಕಾರ್ಯಕ್ರಮಕ್ಕೆ ಎಲ್ಲೆಲ್ಲಿ ಕಾರ್ಯಕ್ರಮ ಆಗ್ತವೆ ಅಲ್ಲಿ ಬಂದು ನಮ್ಮ ಎಲ್ಲರ ಜೊತೆ ಕೂಡಬೇಕು ಮತ್ತು ಎಲ್ಲಿ ಅನ್ನ ಸಂತರ್ಪಣೆ ಆಗ್ತದೆ ಎಲ್ಲರೂ ಅಲ್ಲಿ ಬಂದು ಅದರಲ್ಲಿ ಭಾಗವಹಿಸಬೇಕೆಂದು ಮುಖಂಡರಾದ ದಾದಾಪೀರ್ ನದಿಮುಲ್ಲಾ ಮಾತನಾಡಿ, ಸಂಸ್ಥೆಯ ಪ್ರಮುಖರು ಈದ್ ಮಿಲಾದ್ ಆಚರಣೆ ಸಂದರ್ಭದಲ್ಲಿ ಯುವಕರಿಗೆ ಸೌಹಾರ್ದತೆ ಸಂದೇಶ ನೀಡುತ್ತಿರುವುದು ಉತ್ತಮ ಬೆಳವಣಿಗೆ. ಇದರಿಂದ ಸರ್ವಧರ್ಮೀಯರು ಸಹೋದರತೆಯಿಂದ ಬಾಳಲು ನೆರವಾಗುತ್ತದೆ ಎಂದರು. ನಮ್ಮ ಅಂಜುಮನ್ ಅಹ್ಲೆ ಸುನ್ನತ್ತಿನ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಕೂಡಿ ಏನು ಒಂದು ನಿನ್ನೆ ಶುಕ್ರವಾರ ದಿನ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಯೊಂದು ಮಸೀದಿಯಿಂದ ಏನು ಬ್ಯಾನರ್ ಕೆಳಗಡೆ ನಿಮ್ಮ ಉಲ್ಮಾಗಳು ಹಿಂಬಾಲಿ ಜೊತೆಯಲ್ಲಿ ಬಂದು ಒಂದು ಕಾಲ್ನಡಿಗೆಯಲ್ಲಿ ಬಂದು ಒಂದು ಒಳ್ಳೆಯ ಒಂದು ಸಂದೇಶವನ್ನು ನೀವು ಸಾರಬೇಕಂತ ಹೇಳಿದ್ದಾರೆ. ಹಾಗೆ ಈ ವಿಷಯವನ್ನು ಅಂಜುಮನ್ ಅಹ್ಲೆ ಸುನ್ನತಿನವರು ಮಾಡಿದ್ದಕ್ಕೆ ನಾನು ಅಭಿನಂದಿಸ್ತೇನೆ. ಹಾಗೆ ನಮ್ಮ ಒಂದು ಸಂಸ್ಥೆ ಯಾವುದುದು ಚೆಂದಾಗಿ ಒಂದು ಸಲಹೆ ಸೂಚನೆ ಒಂದು ತಮ್ಮ ಪ್ರತಿಯೊಂದು ಸಮಾಜದಲ್ಲಿ ಹಿರಿಯರಾದವರು ಮತ್ತು ಮುಖಂಡರಾದವರು ಯುವಕರಿಗೆ ದಾರಿದೀಪವಾದರೆ ಇದು ಒಂದು ನಮ್ಮ ದೇಶಕ್ಕೆ ಮತ್ತು ನಮ್ಮ ದಾಂಡೇಲಿಗಿನ ಒಳ್ಳೆಯ ಸಂದೇಶ ಹೋಗ್ತದೆ. ಪ್ರತಿಯೊಂದು ಸಮಾಜದವರು ಹೀಗೆ ಹೇಳಿದರು. ಇಕ್ಬಾಲ್ ಶೇಖ್ ಅವರು ಯಾವ ಗಣಪತಿ ಮಂಡಳದಲ್ಲಿ ಎಲ್ಲಿ ಸಾರ್ವಜನಿಕ ಗಣಪತಿಯನ್ನು ಕುಂಡ್ರಿಸಿದ್ದಾರೆ ಆ ಸಾರ್ವಜನಿಕ ಗಣಪತಿಯಲ್ಲಿ
ಯಾವುದೊಂದು ಪರ್ಪರಿ ಹಚ್ಚಬಾರ್ದು, ಯಾವುದೊಂದು ನೀವು ಜೆಂಡಾಗಳನ್ನು ಹಚ್ಚಬಾರ್ದು ಅಂತ ಹೇಳಿ ಏನು ಹೇಳಿದರು, ಅದು ಒಳ್ಳೆಯ ವಿಷಯ. ಹೀಗೆ ಪ್ರತಿಯೊಂದು ಸಮಾಜದವರು ಸಹಕರಿಸಿದರೆ ಮುಂದಿನ ಯುವಕರಿಗೆ, ಇವತ್ತಿನ ಯುವಕರು ನಾಳೆ ನಮ್ಮ ದೇಶದ ಭವಿಷ್ಯ. ಇದನ್ನು ನಾವು ಏನು ಮಾಡ್ಕೊತ ಬಂದಿದ್ದೇವೆ, ಇದನ್ನು ಉಳಿಸ್ಕೊಂಡು ಹೋಗುವುದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಸೆಂಟ್ರಲ್ ಈದ್ ಮಿಲಾದ್ ಕಮಿಟಿಯ ಕಾರ್ಯದರ್ಶಿಯಾಗಿ ವ್ಯಾಪಾರೋದ್ಯಮಿ ಒಬೇದುಲ್ಲಾ ಖಾನ್ ಮತ್ತು ಅರೇಬಿಕ್ ಶಾಲೆಯ ವಿದ್ಯಾರ್ಥಿಗಳ ಕೌಶಲಾಭಿವೃದ್ಧಿಯ ಈದ್ ಮಿಲಾದ್ ಕಮಿಟಿಗೆ ಚೇರ್ಮನ್ ಆಗಿ ಪ್ರವಾಸೋದ್ಯಮಿ ಉಸ್ಮಾನ್ ಮುನ್ನಾ ವಹಾಬ್ ಅವರನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಂಜುಮನ್ ಅಲ್ಲೇ ಸುನ್ನತ್ ಸಂಸ್ಥೆಯ ಅಧ್ಯಕ್ಷ ನವಾಜ್ ಕರೀಂ ಖಾನ್, ಇಮ್ತಿಯಾಜ್ ಅತ್ತಾರ್, ರಾಜಾ ಸುಂಕತ್, ರಫೀಕ್ ಹುದ್ದಾರ್, ಜಲಾನಿ ಬಡಿಗೇರ್, ಸುಲೇಮಾನ್ ಶೇಖ್, ತೌಸಿಫ್ ಪಟೇಲ್ ಮೊದಲಾದವರು ಇದ್ದರು.